ಉತ್ತರ ಕನ್ನಡ ಜಿಲ್ಲೆಯಲ್ಲಿ 65% ಭಾಗ ಅರಣ್ಯ ಭಾಗ ಇದೆ. ಇದರಿಂದಾಗಿ ಜನರು ಸಾಕಷ್ಟು ಒಂದು ಏನೋ ಇಲ್ಲಿ ರೇಂಜ್ ಸಿಗದೆ ಸಾಕಷ್ಟು ಸಂಕಷ್ಟ ಪಡುವ ಸ್ಥಿತಿ ಕೂಡ ಇದೆ. ಯಾಕಂದರೆ ಪ್ರತಿಯೊಂದು ಸಾಕಷ್ಟು ಪ್ರದೇಶದಲ್ಲಿ ಏನೋ ಪ್ರವಾಸಿ ತಾಣಗಳಿವೆ, ಅದ್ಭುತ ಪ್ರದೇಶಗಳಿವೆ, ಆದರೆ ಎಲ್ಲೂ ಕೂಡ ರೇಂಜ್ ಸಿಗದಂತಹ ಸಮಸ್ಯೆ. ಜನರು ಓಡಾಡಿದರೂ ಕೂಡ ಅವರಿಗೆ ಕೂಡಲೇ ಸಂಪರ್ಕ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿ ಕೂಡ ಇಲ್ಲಿರುವಂಥದ್ದು. ಆದರೆ ಈಗ ಜಗತ್ಪ್ರಸಿದ್ಧವಾಗಿದ್ದಂತಹ ಯಾಣದಲ್ಲಿ ಈಗ ವೈಫೈ 7 ಇನ್ಸ್ಟಾಲೇಷನ್ ಮಾಡಲಾಗಿರುವಂಥದ್ದು ಕೇಂದ್ರ ಸರ್ಕಾರದ ಈ ಯೋಜನೆ ಆಗಿದೆ. ಸೊ ನೋಡ್ಕೋಬೋದು, ಈಗ ನಾವೀಗ ಜಗತ್ತಿನಲ್ಲಿ ಅತ್ಯಂತ ಖ್ಯಾತಿ ಪಡೆದಿರುವಂತಹ ಭಾರಿ ಫೇಮಸ್ ಆಗಿರುವಂತಹ ಯಾಣ ಕ್ಷೇತ್ರದಲ್ಲಿವೆ. ಸೊ ಯಾಣ ಅಂದರೆ ಒಂದು ಏಕಶಿಲೆಯಿಂದ ನಿರ್ಮಾಣ ಆಗಿರುವಂತಹ ಒಂದು ಪ್ರಕೃತಿಯ ಅದ್ಭುತ ಅಂತ ಹೇಳ್ಕೋಬೋದು. ಇಲ್ಲಿ ಕಾಡುಗಳಿವೆ, ಪ್ರಕೃತಿ ಸೌಂದರ್ಯ ಕೂಡ ಇಲ್ಲಿ ಸುತ್ತಲೂ ನೋಡ್ಕೋಬೋದು. ಅದಲ್ಲದೆ ಇಲ್ಲಿ ಈ ಕ್ಷೇತ್ರ ಏನಿದೆ, ಈ ಭೈರವೇಶ್ವರ, ಚಂಡಿಕಾ ಹಾಗೂ ಗಂಗೆ ಇಲ್ಲಿ ದರ್ಶನ ಕೊಡುವಂತಹ ಕ್ಷೇತ್ರ ಇದು. ಸಾಕಷ್ಟು ಪ್ರಮಾಣದಲ್ಲಿ ಜನರು ಬಂದು ಇಲ್ಲಿ ದೇವರ ದರ್ಶನ ಕೂಡ ಮಾಡ್ತಾರೆ. ಅದರಲ್ಲಿ ಇದೊಂದು ಅದ್ಭುತ ಸ್ಥಳ ಆಗಿರೋದ್ರಿಂದ ಬೇರೆ ಬೇರೆ ಕಡೆಗಳಿಂದ ಬರುವಂತಹ ಪ್ರವಾಸಿಗರು ಈ ಅದ್ಭುತವನ್ನು ಅಂದರೆ ಪ್ರಕೃತಿಯ ಅದ್ಭುತವನ್ನು ನೋಡಿಕೊಳ್ಳಿಕ್ಕೆ ಇಲ್ಲಿ ಬರ್ತಾರೆ. ಆದರೆ ಸಮಸ್ಯೆ ಏನಂದರೆ ಇಲ್ಲಿ ಬಂದರೆ ನೆಟ್ವರ್ಕ್ ಇಲ್ಲ, ಕಿಲೋಮೀಟರ್ ಗಟ್ಟಲೆ ಕೂಡ ನೆಟ್ವರ್ಕ್ ಇಲ್ಲ. ಸೊ ಇಲ್ಲಿ ಬಂದರೂ ಜನರು ಸಾಕಷ್ಟು ಎಲ್ಲಿ ಹೋಗಿದ್ದಾರೆ, ಎಲ್ಲಿ ಸಿಲುಕಿಕೊಂಡಿದ್ದಾರೆ ಎಂಬುದೇ ಒಂದು ದೊಡ್ಡ ಪ್ರಶ್ನೆ ಆಗ್ತದೆ. ಸೊ ಆ ಸಮಸ್ಯೆಯನ್ನು ಈಗ ತಪ್ಪಿಸಲಿಕ್ಕೆ, ಅದಲ್ಲದೆ ಈ ಕ್ಷೇತ್ರದಲ್ಲಿ ಬಂದು ತಮ್ಮ ಅದ್ಭುತ ಮೆಮೊರಿಗಳನ್ನು ತಮ್ಮ ಬೇರೆ ಕಡೆ ಸೆಂಡ್ ಮಾಡಲಿಕ್ಕೆ ಆಗ್ಬೋದು, ಅಥವಾ ಸಾಮಾಜಿಕ ಜಾಲದಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಆಗ್ಬೋದು, ಅಥವಾ ತಮಗೇನು ಅರ್ಜೆಂಟ್ ಕೆಲಸ ಇರಬೇಕು, ಅಥವಾ ಬೇರೆ ಯಾವುದೇ ಪರ್ಪಸ್ಗೋಸ್ಕರ ಇಂಟರ್ನೆಟ್ ಸಾಕಷ್ಟು ಅಗತ್ಯ ಇರುವುದರಿಂದ ಈಗ ವೈಫೈ 7 ಇಲ್ಲಿ ಇನ್ಸ್ಟಾಲೇಷನ್ ಈಗ ಮಾಡಲಾಗಿರುವಂಥದ್ದು. GNA ಒಂದು ಕಂಪನಿ, ಅಂದರೆ ಇಂಟರ್ನ್ಯಾಷನಲ್ ಕಂಪನಿಯ ಸಹಯೋಗದಲ್ಲಿ ಇಲ್ಲಿಗೆ ವೈಫೈ ಹಾಟ್ಸ್ಪಾಟ್ ವ್ಯವಸ್ಥೆ ಮಾಡಲಾಗಿರೋದು. ಇದಕ್ಕೆ 3 ಒಂದು ಪ್ಲ್ಯಾನಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ಒಂದು 35 ನಿಮಿಷ ಹಾಗೂ 65 ನಿಮಿಷ ಹಾಗೂ ಫುಲ್ ಡೇ ಪ್ಲ್ಯಾನ್ಸ್. ಸೊ ಇದು ಎಲ್ಲವೂ ₹100 ಒಳಗೆ ಬರ್ತದೆ. ಸೊ ಜನರು ಈಸಿಲಿ, ಯಾರು ಶ್ರೀಮಂತರು ಮತ್ತು ಬಡವರು ಕೂಡ ಈಸಿಲಿ ಅವಕಾಶವನ್ನು ಪಡ್ಕೋಬಹುದು. ಇಲ್ಲಿನ ಇಂಟರ್ನೆಟ್ ಸೇವೆಗಳನ್ನು ಪಡ್ಕೋಬೋದು. ಇದು ರಾಜ್ಯದಲ್ಲಿ ಮಾತ್ರ ಅಲ್ಲದೆ ಇದು ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಇಂಥ ಒಂದು ಫೆಸಿಲಿಟಿ ಮಾಡಲಾಗಿರುವಂಥದ್ದು. ಈಗ ವೈಫೈ 7 ಈಗ ಇನ್ನೊಂದು 2-3 ತಿಂಗಳಲ್ಲಿ ಈ ಕಂಪ್ಲೀಟಾಗಿ ಪ್ರೋಸೆಸ್ ಆಗಲಿದೆ. ಸದ್ಯಕ್ಕೆ ಜನರಿಗೆ ವೈಫೈ 6 ಫೆಸಿಲಿಟಿ ಕೂಡ ಇಲ್ಲಿ ದೊರಕ್ತಾ ಇರುವಂಥದ್ದು. ಸೊ ಜನರು ಇಲ್ಲೇ ಒಂದು ಸ್ಕ್ಯಾನರ್ ಕೋಡ್ಸ್ ಇದೆ. ಈ ಸ್ಕ್ಯಾನರ್ ಕೋಡಲ್ಲಿ ಜನರು ಆ ಫೆಸಿಲಿಟಿಯನ್ನು ಪಡ್ಕೋಬೋದು. ಆದರೆ ಈ ಸ್ಕ್ಯಾನರ್ ಕೋಡನ್ನು ಸ್ಕ್ಯಾನ್ ಮಾಡಿದ ಕೂಡಲೇ ಅವರಿಗೆ ಬೇರೆ ಬೇರೆ ಕಂಟೆಂಟ್, ಅಂದರೆ ಯಾವ್ಯಾವ ಫೆಸಿಲಿಟೀಸ್ ಏನಿದೆ, ನಮಗೆ ಯಾವುದು ಪ್ಲ್ಯಾನ್ಸ್ ಬೇಕಾದರೆ ಅರ್ಧ ಗಂಟೆದು ಬೇಕಾ, ಅಥವಾ 1 ಗಂಟೆದು ಬೇಕಾ, ಅಥವಾ ಫುಲ್ ಡೇಸ್ ಬೇಕಾ, ಸೊ ಆ ಪ್ರಕಾರವಾಗಿ ಅವರು ರೀಚಾರ್ಜ್ ಮಾಡಿಕೊಂಡು ಇಲ್ಲಿನ ವೈಫೈ ಸೇವೆಯನ್ನು ಪಡ್ಕೋಬಹುದು. ಇಲ್ಲಿ ಕ್ಷೇತ್ರಕ್ಕೂ ಕೂಡ ಸಾಕಷ್ಟೊಂದು ಹೆಲ್ಪ್ ಆಗಲಿದೆ. ಯಾಕಂದರೆ ಇಲ್ಲಿನ ಸ್ಕ್ಯಾನರ್ ಕೋಡ್ ಇದೆ. ಆ ಸ್ಕ್ಯಾನರ್ ಇಲ್ಲಿನ ಪಕ್ಕದಲ್ಲಿ ಟೆಂಪಲಲ್ಲಿ ಕೂಡ ಇದೆ. ಅದರಲ್ಲಿ ಇಲ್ಲಿ ವುಮನ್ ಎಂಪವರ್ಮೆಂಟ್ಗೂ ಕೂಡ ಒಂದು ಸಾಕಷ್ಟೊಂದು ಇಂಪಾರ್ಟೆನ್ಸ್ ಕೊಡಲಾಗ್ತದೆ. ಪಕ್ಕದಲ್ಲಿ ಕೆಲವೊಂದು ಚಿಕ್ಕದಾಗಿ ಆಫೀಸ್ ಮಾಡ್ತಾರೆ. ಅಲ್ಲಿ ಒಂದು ಮಹಿಳೆಗೆ ಕೆಲಸ ಕೊಟ್ಟು ಅವರು ಸಂಪೂರ್ಣವಾಗಿ ಇದರ ಜವಾಬ್ದಾರಿಯನ್ನು ಹೊರುವಂಥ ಕೆಲಸ ಕೂಡ ಕೊಡ್ತಾರೆ. ಅದು ಟೆಕ್ನಿಕಲಿ ಹಾಗೂ ಜನರು ಬರುವಂಥ ಯಾವ ರೀತಿಯಲ್ಲಿ ಸಹಾಯ ಮಾಡಬೇಕು, ಎಲ್ಲ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆಗಳನ್ನು ಮಾಡಲಾಗುವಂಥದ್ದು. ಸೊ ಇಲ್ಲಿನ ಅನಂತಕುಮಾರ್ ಹೆಗಡೆ ಅವರು, ಸಂಸ್ಥೆ ಅನಂತಕುಮಾರ್ ಹೆಗಡೆ ಅವರು ಈಗಾಗಲೇ ಬಂದು ಬೆಳಗ್ಗೆ ಲೋಕಾರ್ಪಣೆ ಕೂಡ ಈಗ ಮಾಡಿರುವಂಥದ್ದು. ಸೊ ದೇಶದಲ್ಲಿ ವಿಶಿಷ್ಟವಾಗಿರುವ ಯೋಜನೆ ಇದು. ಇನ್ನು ಮುಂದಿನ ದಿನಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಎಡೆ ಇದು ಇನ್ಸ್ಟಾಲೇಷನ್ ಆಗ್ತದೆ. ಯಾಕಂದರೆ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆ ಅಂದರೆ ಇಲ್ಲಿ ಕೂಡ ನೆಟ್ವರ್ಕ್ ಇರದ ಪ್ರದೇಶ. ಸಾಕಷ್ಟು ಕಡೆಗಳಲ್ಲಿ ಜನರು ನೆಟ್ವರ್ಕ್ ಇಲ್ಲ ಸಮಸ್ಯೆ ಎದುರಿಸ್ತಿದ್ದಾರೆ. ಸೊ ಇಂಥ ಫೆಸಿಲಿಟಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪ್ರದೇಶಗಳಿಗೆ ಬರ್ತದೆ. ಈ ಮೂಲಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೂಡ ನೆಟ್ವರ್ಕ್ ವ್ಯವಸ್ಥೆ ಸಿಗ್ತದೆ. ಅದಲ್ಲದೆ ಟೂರಿಸ್ಟ್ಗಳಿಗೂ ಕೂಡ ಸಾಕಷ್ಟು ಇದು ಹೆಲ್ಪ್ ಆಗ್ತದೆ. ಜನರು ಕೂಡ ಎಲ್ಲೂ ಕೂಡ ನೆಟ್ವರ್ಕ್ ಇಲ್ಲ, ಕರೆ ಮಾಡಲಿಕ್ಕೆ ಆಗೋದಿಲ್ಲ ಎಂಬುದೊಂದು ಸಮಸ್ಯೆಯನ್ನು ಈ ಮೂಲಕ ತಪ್ಪಿಸಿದಂತಾಗ್ತದೆ. ಅದಲ್ಲದೆ ಈ ಅದ್ಭುತ ಪ್ರದೇಶಗಳಿವೆ, ಸಾಕಷ್ಟು ಪ್ರವಾಸಿ ತಾಣಗಳಿವೆ, ಅದು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಇದು ಸಹಾಯ ಆಗ್ತದೆ. ಕ್ಯಾಮರಾ ಪರ್ಸನ್ ಗಿರೀಶ್ ನಾಯಕ್ ಜೊತೆ ಭರತರಾಜ್ ಕರ್ನಾಟಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.